ನಮಸ್ಕಾರ ವೀಕ್ಷಕರೇ. ಜಂತರ್ ಮಂತರಲ್ಲಿ ಇಷ್ಟು ದಿನ ವಿದ್ಯಾರ್ಥಿಗಳ ಜೊತೆ ಬೇರೆ ಬೇರೆಯವರು ಎಲ್ಲರೂ ಇದ್ರು ಬಿಡಿ, ನಮ್ಮ ದೇಶದವ್ರು ಬಿಟ್ಟು ಬೇರೆ ಬೇರೆ ದೇಶದವರು ಇದ್ರು, ಜೊತೆಗೆ ಸ್ಟ್ರೈಕ್ ಮಾಡೋದಕ್ಕೆ ಅಲ್ಲಿ ವಿದ್ಯಾರ್ಥಿಗಳೇ ಇದ್ರು ಅನ್ನೋದಕ್ಕಿಂತ ಅನ್ಯ ಧರ್ಮದವರು ಕೂಡ ಇನ್ಕ್ಲೂಡ್ ಆಗಿದ್ರು. ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು, ಮೆಡಿಕಲ್ ಫೆಸಿಲಿಟಿ ಕೊಡ್ತಾ ಇದ್ರು. ಇಲ್ಲಿ ಒಂದು ಮಾತು ಸಾಕ್ಷಿಯಾಗುತ್ತೆ, ಕಾಲಜ್ಞಾನಿಗಳು ಹೇಳಿದ್ದು ಏನಂತ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಮಾತನ್ನ ಹೇಳಿದ್ರು, 6 ಮತಗಳು ಒಂದಾಗಿ ಬದುಕುವಂತ ಕಾಲ ಬರುತ್ತೆ. ಇಲ್ಲಿ ಕಾಣ್ತಾ ಇದೆ, ಈ ಕಡೆ ಸಿಖ್ ಇದಾರೆ, ಆ ಕಡೆ ಮುಸ್ಲಿಂ ಇದಾರೆ, ಆ ಕಡೆ ಕ್ರಿಶ್ಚಿಯನ್ ಇದಾರೆ, ಆ ಕಡೆ ಹಿಂದೂ ಇದಾರೆ, ಆ ಕಡೆ ಜೈನ್ಸ್ ಇದಾರೆ. ಓವರ್ ಆಲ್ ಎಲ್ಲರೂ ಸೇರಿ ಒಟ್ಟಿಗೆ ಇದಾರಲ್ಲಿ. ಎಷ್ಟೋ ದಿನಗಳ ಕಾಲ ಅಲ್ಲೇ ಇದ್ರು. ಕೆಲವಷ್ಟು ಜನ ವಾರಾನುಗಟ್ಲೆ, ಇನ್ನ ಕೆಲವಷ್ಟು ಜನ ಒಂದ್ 5 ದಿನ 2 ದಿನ 3 ದಿನ ಇದ್ರು. ಒಟ್ಟಲ್ಲಿ ಒಟ್ಟಿಗೆ ಇದ್ರು, ಒಟ್ಟಿಗೆ ಕೆಲಸ ಮಾಡಿದ್ರು, ಒಟ್ಟಿಗೆ ಊಟ ಮಾಡಿದ್ರು, ಒಟ್ಟಿಗೆ ಹೋರಾಟ ಮಾಡಿದ್ರು, ಎಲ್ಲರೂ ಇದ್ರು. ಕಾಣಿಸ್ತಾ ಇರ್ಬೋದು. ಅಂದ್ರೆ ಅವ್ರು ಹೇಳಿದ್ದ ಮಾತಿಗೆ ಸಾಕ್ಷಿಗಳು ಇಲ್ಲಿ ಸಿಗ್ತಾ ಇದಾವೆ. ಒಂದು ಒಳ್ಳೆ ಉದ್ದೇಶದಿಂದ ಮಾಡಿದ್ರು, ಇಲ್ಲ ಕೆಟ್ಟ ಉದ್ದೇಶದಿಂದ ಮಾಡಿದ್ರು, ಅದು ಸೆಕೆಂಡ್ರಿ. ಬಟ್ ಆದ್ರೆ ಕಾಲಜ್ಞಾನಿಗಳು ಇದೇ ಹೇಳಿದ್ದು, ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಿದೆ ಇದು. 6 ಮತಗಳು ಒಂದಾಗುತ್ತೆ ಅಂತ. ಇಲ್ಲಿ 6 ಮತಗಳು, ಧರ್ಮಗಳು ಅಂತಾನೆ ಹೇಳ್ಬೇಕೇನೋ. ಯಾಕೆ ಅಂದ್ರೆ ಕ್ರಿಶ್ಚಿಯಾನಿಟಿ ಫಾದರ್ಸ್ಗಳು ಕೂಡ ಸಪೋರ್ಟ್ ಮಾಡೋದಕ್ಕೆ ನಿಂತಿದ್ರು. ಕ್ರಿಶ್ಚಿಯಾನಿಟಿನಲ್ಲಿರುವಂತ ಎಷ್ಟೋ ಜನ ಬಂದಿದ್ರು ಬಿಡಿಯಲ್ಲಿ. ಅದನ್ನ ಬಿಟ್ಟು ಮುಸ್ಲಿಮ್ಸ್ ಕೂಡ ಊಟಗಳನ್ನ ಬಡಿಸ್ತಾನೆ ಇದಾರೆ. ಸ್ಟಾರ್ಟಿಂಗ್ ಅಲ್ಲಿ ಜಂತರ್ ಮಂತರ್ ಸ್ಟ್ರೈಕ್ ಶುರು ಆಗಿ 20 ದಿನ ಆಗಿದೆ. ಅಲ್ಲಿ ಅವತ್ತಿಂದನೂ ಊಟ ಬಡಿಸ್ತಾನೆ ಇದಾರೆ, ಊಟ ತಂದು ಕೊಡ್ತಾನೆ ಇದಾರೆ. ಇನ್ನ ಮೆಡಿಕಲ್ ಫೆಸಿಲಿಟಿ ಕೊಡ್ತಾ ಇರೋರು ಯಾರು ಅಂತಾನೂ ಗೊತ್ತಿಲ್ಲ, ಅದಕ್ಕೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ಅನ್ನೋದು ಗೊತ್ತಿಲ್ಲ. ಯಾರ್ಯಾರೋ ಫಂಡ್ ಮಾಡ್ತಾ ಇದಾರೆ, ಯಾವ್ದಾದ್ರು NGOಗಳು ನಿಂತಿದೆ. ಓವರ್ ಆಲ್ ಆಗಿ ಅಲ್ಲಿ ಮೆಡಿಕಲ್ ಫೆಸಿಲಿಟಿ ಸಿಗ್ತಾ ಇದೆ. ಇನ್ನ ಫುಡ್ ಅಂತೂ ಮಾತಾಡೋಗೆ ಇಲ್ಲ ಬಿಡಿ, ಎಲ್ಲೆಲ್ಲಿಂದನೋ ಫುಡ್ ಬಂದಿದೆ. ಈವನ್ ಬಾಂಗ್ಲಾದೇಶದವ್ರು ಆರ್ಡರ್ ಮಾಡಿದ್ದಾರೆ, ಪಾಕಿಸ್ತಾನದವ್ರು ಆರ್ಡರ್ ಮಾಡಿದ್ದಾರೆ, UAE ನವ್ರು ಆರ್ಡರ್ ಮಾಡಿದ್ದಾರೆ. ಒಟ್ಟಲ್ಲಿ ಅಲ್ಲಿ ಝೊಮ್ಯಾಟೊ, ಸ್ವಿಗ್ಗಿ ಬಾಯ್ಸ್ಗೆ ಕೆಲಸ ಫುಲ್ ತುಂಬೋಗಿದೆ. ಜನಕ್ಕೆ ಇದೇ ಕಾರಣಕ್ಕೇನೋ ಅಲ್ಲಿ ಎಲ್ಲಾ ಜಾತಿಯವರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರು, ಹೋರಾಟ ಮಾಡಿದ್ರು, ಕೆಲಸ ಮಾಡಿದ್ರು. ಉದ್ದೇಶ ಏನಾದ್ರೂ ಆಗಿರ್ಬೋದು ಅಂತ ಅದಕ್ಕೆ ನಾನು ಮೊದಲೇ ಹೇಳಿದೆ. ಇದನ್ನು ಮಾತ್ರ ಜ್ಞಾನಿಗಳು ತಿಳಿಸಿದ್ದು. ಮುಂದೇನು ಇಂಥ ದಿನಗಳು ಬರಬಹುದು, ಅವುಗಳನ್ನ ಎದುರಿಸೋದಕ್ಕೆ ಸಿದ್ಧ ಆಗ್ಬೋದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಅಷ್ಟೇ. ಎಲ್ಲಾ ಜಾತಿಯವರು, ಎಲ್ಲಾ ಧರ್ಮದವರು, ಎಲ್ಲಾ ಮತದವರು ಒಟ್ಟಿಗೆ ಕೆಲಸ ಮಾಡಿದ್ರು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು. ಇಲ್ಲಿ ಜಿರಳೆಗಳು ಮಾಡಿಸಿದ್ವೋ ಇಲ್ಲ ಇನ್ನೊಂದು ಮಾಡಿಸಿದ್ವೋ ಅನ್ನೋದಕ್ಕಿಂತ ಎಲ್ಲಾ ಜಾತಿ ಮತ ಸೇರಿ ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳಿದ ಮಾತಿಗೆ ಸಾಕ್ಷಿ. ಇನ್ನ ಈ ತರದ ಎಷ್ಟೋ ಸಾಕ್ಷಿಗಳು ಸಿಗ್ತಾನೆ ಇರ್ತವೆ. ನಿಮ್ಗೂ ಸಾಕ್ಷಿಗಳನ್ನ ತೋರಿಸೋ ಕೆಲಸ ನಾವು ಮಾಡ್ತಾನೆ ಇರ್ತೀವಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.